ಇಲ್ಲಿ ನೆರೆದಿರುವವರೆಲ್ಲರಿಗೂ ನಮಸ್ಕರಿಸುತ್ತಾ ಸ್ವಾಮಿ ವಿವೇಕಾನಂದರ ದಿವ್ಯವಾಣಿ. ನೀನು ಮಾಡಿದ ತಪ್ಪಿಗೆ ಎದುರು ನುಡಿಯಬೇಡ, ತಪ್ಪು ಮಾಡದೆ ಎದುರಾಳಿಗೆ ತಲೆ ಎಂದು ತಗ್ಗಿಸಬೇಡ. ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡು, ಆದರೆ ಅನ್ನಕ್ಕಾಗಿ ಯಾರನ್ನೂ ಬೇಡಬೇಡ ಎಂಬ ಸ್ವಾಮಿ ವಿವೇಕಾನಂದರ ಹಿತನುಡಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಸೆಂಟ್ ಫಿಲೋಮಿನಾ ಪ್ರೀ ಪ್ರೈಮರಿ ಶಾಲಾ ಮಕ್ಕಳ ಗ್ರ್ಯಾಜುಯೇಷನ್ ಡೇ ಹಾಗೂ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಗೆ ಆಗಮಿಸಿರುವವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಶಾಲಾ ಚಟುವಟಿಕೆಗಳು ಹಾಗೂ ಸಾಧನೆಗಳು ಈ ಸಮಗ್ರ ಮಾಹಿತಿಗಳನ್ನೊಳಗೊಂಡ ಶಾಲಾ ವರದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಎಸ್ ಯೋಗೇಶ್ ಎಜುಕೇಷನ್ ಸೊಸೈಟಿ ವತಿಯಿಂದ 2003-4ರಲ್ಲಿ ಪ್ರಾರಂಭಗೊಂಡ ನಮ್ಮ ಸೆಂಟ್ ಫಿಲೋಮಿನಾ ಪ್ರೀ ಪ್ರೈಮರಿ ಶಾಲೆ, ಪಬ್ಲಿಕ್ ಶಾಲೆ ಹಾಗೂ ಆಂಗ್ಲ ಪ್ರೌಢಶಾಲೆಗಳು ಈ ಬಡಾವಣೆಯಲ್ಲಿ ಪ್ರಾರಂಭಗೊಂಡು ಇಂದಿಗೆ 23 ವರ್ಷಗಳನ್ನು ಪೂರೈಸಿ 24ನೇ ವರ್ಷಕ್ಕೆ ಕಾಲಿಡುತ್ತಿದೆ. ನಮ್ಮ ಸಂಸ್ಥೆಯನ್ನು ಪ್ರಾರಂಭಿಸಲು ಸಹಕರಿಸಿದ ನನ್ನ ಹಿರಿಯರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ, ಶಾಲೆಯ ಏಳಿಗೆಗಾಗಿ ಶ್ರಮಿಸಿದ ಹಾಗೂ ಶ್ರಮಿಸುತ್ತಿರುವ ನನ್ನ ಎಲ್ಲ ಶಿಕ್ಷಕ ಬಾಂಧವರಿಗೂ, ನಮ್ಮ ಶಾಲೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ನಮ್ಮ ಶಾಲೆಯನ್ನು ಪೋಷಿಸಿರುವ ಹಾಗೂ ಪೋಷಿಸುತ್ತಿರುವ ನಮ್ಮ ಪೋಷಕ ವರ್ಗದವರಿಗೂ ಈ ಸುಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತಿದ್ದೇನೆ. ನಮ್ಮ ಶಾಲೆಯ ನೂತನ ಕಟ್ಟಡದ ನಿರ್ಮಾಣ ಹಂತದಲ್ಲಿ ಸಾವಧಾನದಿಂದ ಸಹಕರಿಸಿದ ಪೋಷಕ ವೃಂದಕ್ಕೂ, ಶಿಕ್ಷಕ ವೃಂದಕ್ಕೂ ಹಾಗೂ ಮಕ್ಕಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯು ಸತತವಾಗಿ ಕಳೆದ 4 ವರ್ಷಗಳಿಂದಲೂ 100% ಫಲಿತಾಂಶ ಪಡೆಯುತ್ತಿದ್ದು, ಈ ಸಾಲಿನ SSLC ಪರೀಕ್ಷೆಯಲ್ಲಿಯೂ ಸಹ 100% ಫಲಿತಾಂಶ ದೊರೆತಿದ್ದು, ಅದರೊಂದಿಗೆ ಉತ್ತಮ ಫಲಿತಾಂಶದೊಂದಿಗೆ 72 ಮಕ್ಕಳಲ್ಲಿ 39 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿರುತ್ತಾರೆ ಹಾಗೂ ಕ್ವಾಲಿಟಿ ಎಜುಕೇಷನ್ ಎ ಗ್ರೇಡ್ ಶಾಲೆ ಎಂದು ಗುರುತಿಸಲ್ಪಟ್ಟಿದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ಇದಕ್ಕಾಗಿ ಶ್ರಮಿಸಿದ ನಮ್ಮ ಶಿಕ್ಷಕ ವೃಂದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದರಿಂದ ಮಕ್ಕಳಲ್ಲಿ ಗ್ರಹಿಕಾ ಸಾಮರ್ಥ್ಯ ಹಾಗೂ ಕಲಿಕಾ ಸಾಮರ್ಥ್ಯ ಹೆಚ್ಚುತ್ತದೆ. ಅದಕ್ಕಾಗಿ ನಮ್ಮ ಶಾಲೆಯ ಪ್ರತಿ ಕೊಠಡಿಗಳಲ್ಲಿ ಪ್ರೊಜೆಕ್ಟರ್ಗಳನ್ನು ಅಳವಡಿಸಿ ಕಲಿಕೆಯನ್ನು ಪ್ರಾಯೋಗಿಕವಾಗಿ ಮಕ್ಕಳಿಗೆ ಅರ್ಥೈಸುತ್ತಿದ್ದೇವೆ. ಪ್ರತಿ ಶನಿವಾರದ ಬ್ಯಾಗ್ಲೆಸ್ ಡೇ ದಿನಗಳಂದು ಹಲವಾರು ಕ್ರಿಯಾ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸುತ್ತಾ ಬಂದಿದ್ದು, ಇದರಿಂದ ಮಕ್ಕಳಲ್ಲಿ ಸೃಜನಾತ್ಮಕ ಹಾಗೂ ಕ್ರಿಯಾತ್ಮಕ ಬೆಳವಣಿಗೆಯನ್ನು ಕಾಣುತ್ತಿದ್ದೇವೆ.
Excuse me, ma'am. Please help me to open my box. Thank you, ma'am. Excuse me, ma'am. Please open my box. Thank you, ma'am. Sir, ma'am. Please. Thank you. Welcome. Aditi, please give me chocolate. Thank you. Thank you. Welcome. Daddy, it's okay. Thank you. Welcome. Please move aside. Thank you. Welcome. I'm Anjika. My t-shirt is red. My book is red. Pamper is red. Tomato is red. My dress is red. Bangles are red. Nail polish are red. My cape is red. My hands are red. ಮಕ್ಕಳಲ್ಲಿ ಏಕಾಗ್ರತೆಯನ್ನು ಮೂಡಿಸುವ ಸಲುವಾಗಿ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾ ಬಂದಿರುತ್ತೇವೆ. This is green
ಮಕ್ಕಳ ಬೌದ್ಧಿಕ ಹಾಗೂ ಮಾನಸಿಕ ಬೆಳವಣಿಗೆಗಾಗಿ ಹಲವಾರು ಆಟೋಟ ಸ್ಪರ್ಧೆಗಳನ್ನು ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಏರ್ಪಡಿಸಿದ್ದೆವು ಹಾಗೂ ಈ ಸಾಲಿನಿಂದ ಆಟದ ಮೈದಾನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಪ್ರಸಕ್ತ ಸಾಲಿನಲ್ಲಿ ಪ್ರಾರಂಭಗೊಂಡ ನಮ್ಮ ಸೆಂಟ್ ಫಿಲೋಮಿನಾ ಪ್ಲೇ ಹೋಮ್ ಅಭಿವೃದ್ಧಿಗೊಂಡಿದ್ದು ಅವರಿಗಾಗಿ ಉತ್ತಮ ಆಟಿಕೆಗಳ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳ ಮನರಂಜನೆಗಾಗಿ ಈಜುಕೊಳದ ವ್ಯವಸ್ಥೆಯನ್ನು ಪುನರಾರಂಭಿಸಲಾಗಿದೆ. ದಿನಾಂಕ 26/10/25 ನಡೆದ ಕಲಾ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ನರ್ಸರಿ ಮಕ್ಕಳು ಕೂಡ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. The leaf is floating on water. The stone has sunk in water. The bird is above the bridge. The sheep is below the bridge. Thank you. Hi, that's my from LKG. I'm going to 7 traffic signals. Red light says stop. Yellow light says get ready. Green light says go. We should walk our footpath. We should cross the road at zebra crossing. Thank you. ಹಾಗೂ ಆ ದಿನದಂದು ಮಕ್ಕಳಿಗೆ ರಾಮಾಯಣ ದರ್ಶನಂ ಪ್ರದರ್ಶನವನ್ನು ಏರ್ಪಡಿಸಿ ಮಕ್ಕಳಿಗೆ ಪೌರಾಣಿಕ ಕಥೆಗಳ ಅರಿವು ಮೂಡಿಸಲು ಪ್ರಯತ್ನಿಸಿದ್ದೇವೆ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವ ಸಲುವಾಗಿ ದಿನಾಂಕ 3/1/26 ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏರ್ಪಡಿಸಿದ್ದು ಮಕ್ಕಳು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿಧ ವಿಧವಾದ ಹೂ, ಹಣ್ಣು ಹಾಗೂ ತರಕಾರಿಗಳ ಉಡುಗೆಗಳೊಂದಿಗೆ ಬಂದು ಎಲ್ಲರ ಕಣ್ಮನ ಸೆಳೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೆತ್ತವರ ಬಾಯಿಗೆ ಹಲಸಿನ ಹಣ್ಣು, ಮುದುಕರ ಬಾಯಿಗೆ ಬಾಳೆಹಣ್ಣು. ಎಲ್ಲರಿಗಾಯ್ತು, ನನ್ಗೇನ್ ಕೊಡ್ತೀಯಾ? ಕಣ್ಣು ಮುಚ್ಚು, ಬಾಯಿ ಬಿಚ್ಚು, ಹಾಕುವೆ ನಾನು ದ್ರಾಕ್ಷಿ ಹಣ್ಣು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿಂಬಿಸುವ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಶಾಲೆಯಲ್ಲಿ ಆಚರಿಸುತ್ತಾ ಬಂದಿರುತ್ತೇವೆ ಹಾಗೂ ಯಾವುದೇ ಧರ್ಮಭೇದವಿಲ್ಲದೆ ಎಲ್ಲ ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದು ಅದರ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಿದ್ದೇವೆ. ಜನವರಿ 14 ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿಯನ್ನು ವೈಭವದಿಂದ ಆಚರಿಸಿ ಮಾರುಕಟ್ಟೆ ವ್ಯವಹಾರವನ್ನು ಮಕ್ಕಳಿಂದ ನಡೆಸಿ ವ್ಯವಹಾರ ಚತುರತೆಯ ಅರಿವು ಮೂಡಿಸಲು ಪ್ರಯತ್ನಿಸಿರುತ್ತೇವೆ. ಕಳೆದ ಜೂನ್ 31 ನಮ್ಮ ಶಾಲೆಯಲ್ಲಿ ಭರತನಾಟ್ಯ ಶಾಲೆಯನ್ನು ಪ್ರಾರಂಭಿಸಲಾಗಿದೆ. ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾಕ್ಟರ್ ತುಳಸಿರವರು ನಮ್ಮ ಶಾಲೆಯಲ್ಲಿ ಪ್ರತೀಕ್ಷಾ ಸ್ಕೂಲ್ ಆಫ್ ಡ್ಯಾನ್ಸ್
ಭರತನಾಟ್ಯ ಶಾಲೆಯನ್ನು ಪ್ರಾರಂಭಿಸಿ ಸಂಪ್ರದಾಯಬದ್ಧವಾದ ಕಲಿಕೆಯನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಮಾಡಿಸುತ್ತಿದ್ದಾರೆ. ಹಾಗೆಯೇ ಹಲವೆಡೆ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುತ್ತಾರೆ. ನಮ್ಮ ಮಕ್ಕಳಿಗೆ ಈ ಸೌಲಭ್ಯವನ್ನು ಕಲ್ಪಿಸಿದ್ದಕ್ಕಾಗಿ ಈ ಸುಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ನಮ್ಮ ಶಾಲೆ ಪ್ರಾರಂಭಗೊಂಡಾಗಿನಿಂದಲೂ ಇದುವರೆಗೂ ಪೋಷಕ ವರ್ಗದವರ ಹಾಗೂ ಶಿಕ್ಷಕ ವರ್ಗದವರ ಬೆಂಬಲದಿಂದ ನಮ್ಮ ಶಾಲೆ ಇಷ್ಟೆಲ್ಲ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ. ಮುಂದೆಯೂ ಸಹ ನಿಮ್ಮೆಲ್ಲರ ಸಹಕಾರ ಹೀಗೆಯೇ ಇರುತ್ತದೆ ಎಂದು ಭಾವಿಸುತ್ತಾ ನಮ್ಮ ಈ ಶಾಲೆ ಈ ಬಡಾವಣೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ತಿಳಿಸುತ್ತಾ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ ಮಾತೆ.